ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರನ್ನ ಜಮೀರ್ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರಂತೆ. ಫೇಕ್ ಆಡಿಯೋ, ಅದು ಫೇಕ್ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟು ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈಗ HALವರೆಗೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಜಮೀರ್ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಯಾವಾಗ ಆಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿ ಅದು ಫೇಕ್ ಆಡಿಯೋ ಇದೆ, ನಂದಲ್ಲ ಅಂತ ಹೇಳಿ ಸಚಿವ ಸ್ಥಾನ ನನಗೂ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಒಂದು ಪಟ್ಟಿಯನ್ನು, ಅಂದರೆ ಯಾರಿಗೆ ಏನೇನು ಅಂತ ಹೇಳಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಕೊಡ್ತಾರೆ. ಆ ಪಟ್ಟಿಯಲ್ಲಿ ಯಾರ ಹೆಸರಿರುತ್ತೋ ಅದು ಫೈನಲ್ ಆಗುತ್ತೆ. ಹೈಕಮಾಂಡ್ ಅದಕ್ಕೆ ಹಸ್ತೋನ್ನತ್ತೆ. ಯಾಕೆಂದರೆ ಈಗ ಗೊಂದಲ ಇತ್ತು, ನಾಯಕತ್ವ ಬದಲಾವಣೆ, ಆ ಗೊಂದಲ ಇತ್ಯರ್ಥ ಆಗಿದೆ. ಕಾಂಗ್ರೆಸ್ ಇಷ್ಟೊಂದು ಸುಲಭವಾಗಿ ಅದನ್ನು ಇತ್ಯರ್ಥ ಮಾಡ್ತಂತ ಯಾರೂ ಅಂದುಕೊಂಡಿರಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಆದಂಥ ಉದಾಹರಣೆನ ಗಮನದಲ್ಲಿಟ್ಕೊಂಡು ಮಾತಾಡೋದಾದರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅದು ಎಲ್ಲವೂ ಕೂಡ ಸುಲಲಿತವಾಗಿ ಅದೆಲ್ಲವೂ ಕೂಡ ಮುಗ್ದೋಯ್ತು, ಏನು ಸಮಸ್ಯೆ ಆಗಲಿಲ್ಲ. ಈಗ ನೆಕ್ಸ್ಟ್ DK ಶಿವಕುಮಾರ್ ಅವರು ಪಟ್ಟಿ ಕೊಡುವಂಥದ್ದು, ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಪಟ್ಟಿ ಇರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಒಂದು ಪಟ್ಟಿ ಇರ್ಬೋದು. ಈ ಮೂವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಹೈಕಮಾಂಡ್ ಕೈಗೆ ಇಡ್ತಾರೆ. ಅಲ್ಲಿ ಒಂದು ಫೈನಲ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರ ಹಿಂದೆ ಬಿದ್ದರೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಗೊತ್ತಿರುತ್ತೋ ಅವರ ಹಿಂದೆ ಹೋಗಿ ಲಾಭಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರನ್ನ ಜಮೀರ್ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರಂತೆ. ಫೇಕ್ ಆಡಿಯೋ, ಅದು ಫೇಕ್ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟು ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈಗ HALವರೆಗೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಜಮೀರ್ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಯಾವಾಗ ಆಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿ ಅದು ಫೇಕ್ ಆಡಿಯೋ ಇದೆ, ನಂದಲ್ಲ ಅಂತ ಹೇಳಿ ಸಚಿವ ಸ್ಥಾನ ನನಗೂ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಒಂದು ಪಟ್ಟಿಯನ್ನು, ಅಂದರೆ ಯಾರಿಗೆ ಏನೇನು ಅಂತ ಹೇಳಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಕೊಡ್ತಾರೆ. ಆ ಪಟ್ಟಿಯಲ್ಲಿ ಯಾರ ಹೆಸರಿರುತ್ತೋ ಅದು ಫೈನಲ್ ಆಗುತ್ತೆ. ಹೈಕಮಾಂಡ್ ಅದಕ್ಕೆ ಹಸ್ತೋನ್ನತ್ತೆ. ಯಾಕೆಂದರೆ ಈಗ ಗೊಂದಲ ಇತ್ತು, ನಾಯಕತ್ವ ಬದಲಾವಣೆ, ಆ ಗೊಂದಲ ಇತ್ಯರ್ಥ ಆಗಿದೆ. ಕಾಂಗ್ರೆಸ್ ಇಷ್ಟೊಂದು ಸುಲಭವಾಗಿ ಅದನ್ನು ಇತ್ಯರ್ಥ ಮಾಡ್ತಂತ ಯಾರೂ ಅಂದುಕೊಂಡಿರಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಆದಂಥ ಉದಾಹರಣೆನ ಗಮನದಲ್ಲಿಟ್ಕೊಂಡು ಮಾತಾಡೋದಾದರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅದು ಎಲ್ಲವೂ ಕೂಡ ಸುಲಲಿತವಾಗಿ ಅದೆಲ್ಲವೂ ಕೂಡ ಮುಗ್ದೋಯ್ತು, ಏನು ಸಮಸ್ಯೆ ಆಗಲಿಲ್ಲ. ಈಗ ನೆಕ್ಸ್ಟ್ DK ಶಿವಕುಮಾರ್ ಅವರು ಪಟ್ಟಿ ಕೊಡುವಂಥದ್ದು, ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಪಟ್ಟಿ ಇರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಒಂದು ಪಟ್ಟಿ ಇರ್ಬೋದು. ಈ ಮೂವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಹೈಕಮಾಂಡ್ ಕೈಗೆ ಇಡ್ತಾರೆ. ಅಲ್ಲಿ ಒಂದು ಫೈನಲ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರ ಹಿಂದೆ ಬಿದ್ದರೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಗೊತ್ತಿರುತ್ತೋ ಅವರ ಹಿಂದೆ ಹೋಗಿ ಲಾಭಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರನ್ನ ಜಮೀರ್ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರಂತೆ. ಫೇಕ್ ಆಡಿಯೋ, ಅದು ಫೇಕ್ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟು ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈಗ HALವರೆಗೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಜಮೀರ್ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಯಾವಾಗ ಆಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿ ಅದು ಫೇಕ್ ಆಡಿಯೋ ಇದೆ, ನಂದಲ್ಲ ಅಂತ ಹೇಳಿ ಸಚಿವ ಸ್ಥಾನ ನನಗೂ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಒಂದು ಪಟ್ಟಿಯನ್ನು, ಅಂದರೆ ಯಾರಿಗೆ ಏನೇನು ಅಂತ ಹೇಳಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಕೊಡ್ತಾರೆ. ಆ ಪಟ್ಟಿಯಲ್ಲಿ ಯಾರ ಹೆಸರಿರುತ್ತೋ ಅದು ಫೈನಲ್ ಆಗುತ್ತೆ. ಹೈಕಮಾಂಡ್ ಅದಕ್ಕೆ ಹಸ್ತೋನ್ನತ್ತೆ. ಯಾಕೆಂದರೆ ಈಗ ಗೊಂದಲ ಇತ್ತು, ನಾಯಕತ್ವ ಬದಲಾವಣೆ, ಆ ಗೊಂದಲ ಇತ್ಯರ್ಥ ಆಗಿದೆ. ಕಾಂಗ್ರೆಸ್ ಇಷ್ಟೊಂದು ಸುಲಭವಾಗಿ ಅದನ್ನು ಇತ್ಯರ್ಥ ಮಾಡ್ತಂತ ಯಾರೂ ಅಂದುಕೊಂಡಿರಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಆದಂಥ ಉದಾಹರಣೆನ ಗಮನದಲ್ಲಿಟ್ಕೊಂಡು ಮಾತಾಡೋದಾದರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅದು ಎಲ್ಲವೂ ಕೂಡ ಸುಲಲಿತವಾಗಿ ಅದೆಲ್ಲವೂ ಕೂಡ ಮುಗ್ದೋಯ್ತು, ಏನು ಸಮಸ್ಯೆ ಆಗಲಿಲ್ಲ. ಈಗ ನೆಕ್ಸ್ಟ್ DK ಶಿವಕುಮಾರ್ ಅವರು ಪಟ್ಟಿ ಕೊಡುವಂಥದ್ದು, ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಪಟ್ಟಿ ಇರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಒಂದು ಪಟ್ಟಿ ಇರ್ಬೋದು. ಈ ಮೂವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಹೈಕಮಾಂಡ್ ಕೈಗೆ ಇಡ್ತಾರೆ. ಅಲ್ಲಿ ಒಂದು ಫೈನಲ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರ ಹಿಂದೆ ಬಿದ್ದರೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಗೊತ್ತಿರುತ್ತೋ ಅವರ ಹಿಂದೆ ಹೋಗಿ ಲಾಭಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ.
ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರನ್ನ ಜಮೀರ್ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರಂತೆ. ಫೇಕ್ ಆಡಿಯೋ, ಅದು ಫೇಕ್ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟು ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈಗ HALವರೆಗೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಜಮೀರ್ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಯಾವಾಗ ಆಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯವರನ್ನ ಮೀಟ್ ಮಾಡಿ ಅದು ಫೇಕ್ ಆಡಿಯೋ ಇದೆ, ನಂದಲ್ಲ ಅಂತ ಹೇಳಿ ಸಚಿವ ಸ್ಥಾನ ನನಗೂ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಒಂದು ಪಟ್ಟಿಯನ್ನು, ಅಂದರೆ ಯಾರಿಗೆ ಏನೇನು ಅಂತ ಹೇಳಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಕೊಡ್ತಾರೆ. ಆ ಪಟ್ಟಿಯಲ್ಲಿ ಯಾರ ಹೆಸರಿರುತ್ತೋ ಅದು ಫೈನಲ್ ಆಗುತ್ತೆ. ಹೈಕಮಾಂಡ್ ಅದಕ್ಕೆ ಹಸ್ತೋನ್ನತ್ತೆ. ಯಾಕೆಂದರೆ ಈಗ ಗೊಂದಲ ಇತ್ತು, ನಾಯಕತ್ವ ಬದಲಾವಣೆ, ಆ ಗೊಂದಲ ಇತ್ಯರ್ಥ ಆಗಿದೆ. ಕಾಂಗ್ರೆಸ್ ಇಷ್ಟೊಂದು ಸುಲಭವಾಗಿ ಅದನ್ನು ಇತ್ಯರ್ಥ ಮಾಡುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಆದಂಥ ಉದಾಹರಣೆನ ಗಮನದಲ್ಲಿಟ್ಕೊಂಡು ಮಾತಾಡೋದಾದರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅದು ಎಲ್ಲವೂ ಕೂಡ ಸುಲಲಿತವಾಗಿ ಅದೆಲ್ಲವೂ ಕೂಡ ಮುಗ್ದೋಯ್ತು, ಏನೂ ಸಮಸ್ಯೆ ಆಗಲಿಲ್ಲ. ಈಗ ನೆಕ್ಸ್ಟ್ DK ಶಿವಕುಮಾರ್ ಅವರು ಪಟ್ಟಿ ಕೊಡುವಂಥದ್ದು, ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಪಟ್ಟಿ ಇರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಒಂದು ಪಟ್ಟಿ ಇರ್ಬೋದು. ಈ ಮೂವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಹೈಕಮಾಂಡ್ ಕೈಗೆ ಇಡ್ತಾರೆ. ಅಲ್ಲಿ ಒಂದು ಫೈನಲ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರ ಹಿಂದೆ ಬಿದ್ದರೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಗೊತ್ತಿರುತ್ತೋ ಅವರ ಹಿಂದೆ ಹೋಗಿ ಲಾಭಿಯನ್ನು ಮಾಡೋದಕ್ಕೆ ಶುರು ಮಾಡಿ. ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರನ್ನ ಜಮೀರ್ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರಂತೆ. ಫೇಕ್ ಆಡಿಯೋ, ಅದು ಫೇಕ್ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟು ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈಗ HALವರೆಗೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಜಮೀರ್ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಯಾವಾಗ ಆಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯವರನ್ನ ಮೀಟ್ ಮಾಡಿ ಅದು ಫೇಕ್ ಆಡಿಯೋ ಇದೆ, ನಂದಲ್ಲ ಅಂತ ಹೇಳಿ ಸಚಿವ ಸ್ಥಾನ ನನಗೂ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಒಂದು ಪಟ್ಟಿಯನ್ನು, ಅಂದರೆ ಯಾರಿಗೆ ಏನೇನು ಅಂತ ಹೇಳಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಕೊಡ್ತಾರೆ. ಆ ಪಟ್ಟಿಯಲ್ಲಿ ಯಾರ ಹೆಸರಿರುತ್ತೋ ಅದು ಫೈನಲ್ ಆಗುತ್ತೆ. ಹೈಕಮಾಂಡ್ ಅದಕ್ಕೆ ಹಸ್ತೋನ್ನತ್ತೆ. ಯಾಕೆಂದರೆ ಈಗ ಗೊಂದಲ ಇತ್ತು, ನಾಯಕತ್ವ ಬದಲಾವಣೆ, ಆ ಗೊಂದಲ ಇತ್ಯರ್ಥ ಆಗಿದೆ. ಕಾಂಗ್ರೆಸ್ ಇಷ್ಟೊಂದು ಸುಲಭವಾಗಿ ಅದನ್ನು ಇತ್ಯರ್ಥ ಮಾಡುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಆದಂಥ ಉದಾಹರಣೆನ ಗಮನದಲ್ಲಿಟ್ಕೊಂಡು ಮಾತಾಡೋದಾದರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅದು ಎಲ್ಲವೂ ಕೂಡ ಸುಲಲಿತವಾಗಿ ಅದೆಲ್ಲವೂ ಕೂಡ ಮುಗ್ದೋಯ್ತು, ಏನೂ ಸಮಸ್ಯೆ ಆಗಲಿಲ್ಲ. ಈಗ ನೆಕ್ಸ್ಟ್ DK ಶಿವಕುಮಾರ್ ಅವರು ಪಟ್ಟಿ ಕೊಡುವಂಥದ್ದು, ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಪಟ್ಟಿ ಇರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಒಂದು ಪಟ್ಟಿ ಇರ್ಬೋದು. ಈ ಮೂವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಹೈಕಮಾಂಡ್ ಕೈಗೆ ಇಡ್ತಾರೆ. ಅಲ್ಲಿ ಒಂದು ಫೈನಲ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರ ಹಿಂದೆ ಬಿದ್ದರೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಗೊತ್ತಿರುತ್ತೋ ಅವರ ಹಿಂದೆ ಹೋಗಿ ಲಾಭಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರನ್ನ ಜಮೀರ್ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರಂತೆ. ಫೇಕ್ ಆಡಿಯೋ, ಅದು ಫೇಕ್ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟು ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈಗ HALವರೆಗೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಜಮೀರ್ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. ಯಾವಾಗ ಆಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯವರನ್ನ ಮೀಟ್ ಮಾಡಿ ಅದು ಫೇಕ್ ಆಡಿಯೋ ಇದೆ, ನಂದಲ್ಲ ಅಂತ ಹೇಳಿ ಸಚಿವ ಸ್ಥಾನ ನನಗೂ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಒಂದು ಪಟ್ಟಿಯನ್ನು, ಅಂದರೆ ಯಾರಿಗೆ ಏನೇನು ಅಂತ ಹೇಳಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಕೊಡ್ತಾರೆ. ಆ ಪಟ್ಟಿಯಲ್ಲಿ ಯಾರ ಹೆಸರಿರುತ್ತೋ ಅದು ಫೈನಲ್ ಆಗುತ್ತೆ. ಹೈಕಮಾಂಡ್ ಅದಕ್ಕೆ ಹಸ್ತೋನ್ನತ್ತೆ. ಯಾಕೆಂದರೆ ಈಗ ಗೊಂದಲ ಇತ್ತು, ನಾಯಕತ್ವ ಬದಲಾವಣೆ, ಆ ಗೊಂದಲ ಇತ್ಯರ್ಥ ಆಗಿದೆ. ಕಾಂಗ್ರೆಸ್ ಇಷ್ಟೊಂದು ಸುಲಭವಾಗಿ ಅದನ್ನು ಇತ್ಯರ್ಥ ಮಾಡುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಬೇರೆ ರಾಜ್ಯಗಳಲ್ಲಿ ಆದಂಥ ಉದಾಹರಣೆನ ಗಮನದಲ್ಲಿಟ್ಕೊಂಡು ಮಾತಾಡೋದಾದರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅದು ಎಲ್ಲವೂ ಕೂಡ ಸುಲಲಿತವಾಗಿ ಅದೆಲ್ಲವೂ ಕೂಡ ಮುಗ್ದೋಯ್ತು, ಏನೂ ಸಮಸ್ಯೆ ಆಗಲಿಲ್ಲ. ಈಗ ನೆಕ್ಸ್ಟ್ DK ಶಿವಕುಮಾರ್ ಅವರು ಪಟ್ಟಿ ಕೊಡುವಂಥದ್ದು, ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಪಟ್ಟಿ ಇರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಒಂದು ಪಟ್ಟಿ ಇರ್ಬೋದು. ಈ ಮೂವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಹೈಕಮಾಂಡ್ ಕೈಗೆ ಇಡ್ತಾರೆ. ಅಲ್ಲಿ ಒಂದು ಫೈನಲ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರ ಹಿಂದೆ ಬಿದ್ದರೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಗೊತ್ತಿರುತ್ತೋ ಅವರ ಹಿಂದೆ ಹೋಗಿ ಲಾಭಿಯನ್ನು ಮಾಡೋದಕ್ಕೆ ಶುರು ಮಾಡಿ.